ನಮಸ್ಕಾರ. ನಾವು ಈಗ ಲೋಕೋಸ್ ಆ್ಯಪ್ನ ಹೋಮ್ ಪೇಜನ್ನು ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ಪ್ರೊಫೈಲ್ ಬಗ್ಗೆ ತಿಳ್ಕೊಂಡಿದ್ದೇವೆ, ಅದನ್ನು ಹೇಗೆ ಮಾಡುವುದನ್ನು ನಾವು ನೋಡಿದ್ದೇವೆ. ಈಗ ಟ್ರಾನ್ಸಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೇಲಿರುವ ಎರಡು ಆಪ್ಷನ್ ಹಾಗೂ ಕೆಳಗಿನ ಈ ಎರಡು ಆಪ್ಷನ್ಗಳ ಮೇಲೆ ನಾವು ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಮೈ ಮೀಟಿಂಗ್, SHG ಮೀಟಿಂಗ್ ಸಿಂಕ್ರನೈಸೇಷನ್, ರಿಪೋರ್ಟ್ ಮತ್ತು ಮೈ ಟಾಸ್ಕ್. ಮೈ ಮೀಟಿಂಗ್ನಲ್ಲಿ ನಾವು ಸಭೆಯ ವಹಿವಾಟನ್ನು ಪ್ರಾರಂಭಿಸ್ತೇವೆ. SHG ಪ್ರೊಫೈಲನ್ನು ಹೇಗೆ ಅಪ್ಲೋಡ್ ಮಾಡ್ತೇವೆಯೋ ಹಾಗೆ SHG ಮೀಟಿಂಗ್ ಸಿಂಕ್ರನೈಸೇಷನಲ್ಲಿ ನಾವು SHG ಮೀಟಿಂಗನ್ನು ಅಪ್ಲೋಡ್ ಮಾಡ್ತೇವೆ. ರಿಪೋರ್ಟ್ನಲ್ಲಿ ನಾವು ಟ್ರಾನ್ಸಾಕ್ಷನಿಗೆ ಸಂಬಂಧಿಸಿದ ಎಲ್ಲ ರಿಪೋರ್ಟ್ಗಳನ್ನು ನೋಡ್ತೇವೆ. ಇಲ್ಲಿ ನಾವು ನಮ್ಮ ಟಾಸ್ಕನ್ನು ನೋಡ್ತೇವೆ. ಮೈ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು SHG ಕಟ್ ಆಫ್ ಅಥವಾ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮೊದಲು ಆ SHGಯ ಪ್ರೊಫೈಲನ್ನು ಪೂರ್ಣಗೊಳಿಸಿರಬೇಕು. ನಂತರವೇ ನಾವು ಕಟ್ ಆಫ್ ಅಥವಾ ಟ್ರಾನ್ಸಾಕ್ಷನ್ನ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಇಷ್ಟು SHGಗಳ ಲಿಸ್ಟನ್ನು ನಾವು ನೋಡ್ತಾ ಇದ್ದೇವೆ. ಇವೆಲ್ಲವೂ ಪ್ರೊಫೈಲ್ಗಳು ಕಂಪ್ಲೀಟ್ ಆಗಿದ್ದಾವೆ. ಈಗ ನಾವು ಇವುಗಳ ಟ್ರಾನ್ಸಾಕ್ಷನನ್ನು ಕಟ್ ಆಫ್ ಅಥವಾ ಟ್ರಾನ್ಸಾಕ್ಷನನ್ನು ಮಾಡಬಹುದು. ಇಲ್ಲಿ ಮಿಸ್ಡ್ ಆಪ್ಷನ್ನಲ್ಲಿ ಆ್ಯಕ್ಟಿವ್ SHGಗಳ ಸಂಖ್ಯೆಯನ್ನು ಕಾಣ್ತೇವೆ. ಟುಡೇ ಆಪ್ಷನ್ನಲ್ಲಿ ಹಾಗೂ ಅಪ್ಕಮಿಂಗ್ನಲ್ಲಿ 0 ಕಾಣಿಸ್ತಾ ಇದೆ. ಯಾಕೆಂದರೆ ಈ ಐಡಿಯಲ್ಲಿ ನಾವು ಇನ್ಯಾವುದೇ SHGಯ ಕಟ್ ಆಫ್ ಅಥವಾ ಟ್ರಾನ್ಸಾಕ್ಷನನ್ನು ಪ್ರಾರಂಭ ಮಾಡಿಲ್ಲ. ಒಮ್ಮೆ ನಾವು SHGಯ ಕಟ್ ಆಫ್ ಅಥವಾ ರೆಗ್ಯುಲರ್ ಮೀಟಿಂಗನ್ನು ಎಂಟ್ರಿ ಮಾಡಿದ ನಂತರ ಟುಡೇ ಮತ್ತು ಅಪ್ಕಮಿಂಗ್ ಆಪ್ಷನ್ನಲ್ಲಿ ಸಂಖ್ಯೆಗಳನ್ನು ಕಾಣ್ತೇವೆ. ಇಲ್ಲಿ ಶ್ರೀರಾಮ SHGಯ ಪ್ರೊಫೈಲ್ ಪೂರ್ಣಗೊಂಡಿರುವುದರಿಂದ ನಾವು ಅವರ ಕಟ್ ಆಫ್ ಎಂಟ್ರಿಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ SHG ID, ರಚನೆ ದಿನಾಂಕ ಹಾಗೆಯೇ ಸದಸ್ಯ ಸಂಖ್ಯೆಯನ್ನು ಕಾಣ್ತೇವೆ. 3 ಚುಕ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವು ಆಪ್ಷನ್ಗಳನ್ನ ನಾವು ಕಾಣಬಹುದು. ಮೊದಲಿಗೆ ಜನರೇಟ್ ಮೀಟಿಂಗ್. ಇಲ್ಲಿ ನಾವು ಮೀಟಿಂಗನ್ನು ಜನರೇಟ್ ಮಾಡ್ತೇವೆ. ಎಡಿಟ್ ಮೀಟಿಂಗ್ನಲ್ಲಿ ಜನರೇಟ್ ಮಾಡಲಾದ ಸಭೆಯ ಸ್ಕ್ರೀನನ್ನು ನಾವು ಕ್ಲೋಸ್ ಮಾಡಿದರೆ ಅಥವಾ ಸಭೆಯಿಂದ ಬ್ಯಾಕ್ ಹೋದರೆ ಎಡಿಟ್ ಮೀಟಿಂಗ್ ಮೂಲಕ ಮತ್ತೆ ಅದೇ ಸ್ಕ್ರೀನನ್ನು ನಾವು ಓಪನ್ ಮಾಡಬಹುದು. ವ್ಯೂ ಮೀಟಿಂಗ್ನಲ್ಲಿ ಸಭೆ ಎಂಟ್ರಿಯನ್ನು ನೋಡಬಹುದು. ವ್ಯೂ ಕ್ಯೂ ಸ್ಟೇಟಸ್ನಲ್ಲಿ ಮೀಟಿಂಗನ್ನು ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಆಗಿದೆಯೇ ಇಲ್ಲವೇ ಎಂಬುದನ್ನು ನೋಡಬಹುದು. ಡೌನ್ಲೋಡ್ ಮೀಟಿಂಗ್ನಲ್ಲಿ ಡಾಟಾವನ್ನು ನಾವು ಡೌನ್ಲೋಡ್ ಮಾಡಬಹುದು. ಅಪ್ಲೋಡ್ ಮೀಟಿಂಗ್ನಲ್ಲಿ ಎಂಟ್ರಿ ಮಾಡಿದ ಮೀಟಿಂಗನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಧನ್ಯವಾದಗಳು.